ಬೆಂಗಳೂರಿನ ನಂದಿನಿ ಲೇಔಟ್ನ ವಿ.ಕೆ. ರಾಮಣ್ಣ ನಗರ ರಸ್ತೆಯಲ್ಲಿ ಇರುವ ಈ ಒಂದು ದುರ್ಗಮ ಹಾದಿ ಇದೆಯಲ್ಲ, 7 ವರ್ಷವಾಗಿದೆ ಇಲ್ಲಿ ಗುಂಡಿಗಳಿಗೆ ಯಾವುದೇ ಟಾರ್ ಹಾಕದೆ, ಗುಂಡಿ ಮುಚ್ಚದೆ, ಪ್ರತಿದಿನವೂ ಸಾವಿರಾರು ಜನ ಓಡಾಡುವಂಥ ಈ ರಸ್ತೆ ಗಬ್ಬೆದ್ದು ಹೋಗಿದೆ, ಗುಂಡಿಯಿಂದಲೇ ತುಂಬಿಕೊಂಡಿದೆ. ಜನ ಅಂತೂ ಪ್ರತಿದಿನವೂ ಕೂಡ ಜೀವವನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗ್ತದೆ. ಗುಂಡಿ ಮುಚ್ಚಬೇಕಾದಂತಹ ಪಾಲಿಕೆ ಸುಮ್ಮನೆ ಕೂತಿದೆ, ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ನಂದಿನಿ ಲೇಔಟ್ ಸೆಕೆಂಡ್ ಬ್ಲಾಕ್ ನಲ್ಲಿರುವಂತಹ ವಿ.ಕೆ. ರಾಮಣ್ಣ ನಗರದಲ್ಲಿದ್ದೀನಿ. ಈ ಒಂದು ರಸ್ತೆಯ ಅವಸ್ಥೆಯನ್ನು ನೋಡ್ತಾ ಇರಬಹುದು. ಇದು ಕಂಠೀರವ ಸ್ಟುಡಿಯೋಗೆ ಹೋಗುವಂತಹ ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯ ಇಕ್ಕೆಲಗಳು ಅಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದರ ಜೊತೆಗೆ ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ನರಕ ಯಾತನೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ 6-7 ತಿಂಗಳಿಂದ ಈ ರಸ್ತೆಯ ಪರಿಸ್ಥಿತಿ ಇದೇ ರೀತಿಯಾಗಿದೆ. ರಸ್ತೆಯ ಒಂದು ಭಾಗ ಚೆನ್ನಾಗಿದ್ರೆ ಮತ್ತೊಂದು ಭಾಗ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದ್ಯಾವುದೋ ಹಳ್ಳಿಗಾಡಿನಲ್ಲಿರುವಂತಹ ರಸ್ತೆ ಅಲ್ಲ, ಇದು ನಗರದ ಹೃದಯ ಭಾಗದಲ್ಲಿರುವಂತಹ ಮುಖ್ಯ ರಸ್ತೆ. ಈ ರಸ್ತೆಯಲ್ಲೇ ಗುಂಡಿಗಳು ಗಂಡಾಂತರವನ್ನ ಮಾಡ್ತಾ ಇದೆ. ಈ ರಸ್ತೆಯಲ್ಲಿ ಅನೇಕ ಅಪಘಾತಗಳಿಗೆ ರಸ್ತೆ ಗುಂಡಿಗಳು ಕಾರಣವಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇಂಡಸ್ಟ್ರಿಗಳಿಗೆ ಹೋಗುವಂತಹ ದೊಡ್ಡ ದೊಡ್ಡ ವಾಹನಗಳಾಗಿರ್ಬೋದು, ಮತ್ತೆ ಪೀಣ್ಯ ಭಾಗದಿಂದ ಬರುವಂತಹ BMTC ಬಸ್ಗಳಾಗಿರ್ಬೋದು, ಅಕ್ಕಪಕ್ಕದಲ್ಲಿರುವಂತಹ ಶಾಲೆಗಳಿಂದ ಬರುವಂತಹ ಮಕ್ಕಳುಗಳಾಗಿರ್ಬೋದು, ಈ ರಸ್ತೆಯಲ್ಲಿ ದಿನನಿತ್ಯ ಪೇಚಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ವಾಹನಗಳು ಪರದಾಡ್ತಾ ಇದೆ ಅಂತ ತೋರಿಸ್ತಾ ಹೋಗ್ತೀವಿ. ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಜೀವವನ್ನ ಗಟ್ಟಿಯಾಗಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಭಯದಿಂದನೇ ಓಡಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಇದರ ಜೊತೆಗೆ ಒಂದು ಕಡೆಯಲ್ಲಿ ರಸ್ತೆಯ ಗುಂಡಿಗಳ ಸಮಸ್ಯೆಯಿಂದ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಧೂಳಿಂದ ತುಂಬಿರುವಂತದ್ದು. ಒಂದು ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ವಾಹನ ಸವಾರರು ಆಕ್ರೋಶವನ್ನ ಕೂಡ ಹೊರ ಹಾಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಒಳಗಿನ ಭಾವನೆಗಳೇನಿದೆ, ತಮ್ಮ ಆಕ್ರೋಶ ಏನಿದೆ, ಸರ್ಕಾರದ ಮತ್ತೆ CBI ಈ ಒಂದು ಉದ್ದಟತನ ಏನಿದೆ ಮತ್ತೆ ನಿರ್ಲಕ್ಷ್ಯ ಏನಿದೆ, ಈ ಒಂದು ವಿಚಾರಕ್ಕೆ ಈಗಾಗಲೇ ಸಾರ್ವಜನಿಕರು ಬೇಸತ್ತು ಹೋಗಿರುವಂತದ್ದು. ವಾಹನ ಸವಾರರು ನಿರಾಸೆಯನ್ನ ವ್ಯಕ್ತಪಡಿಸ್ತಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯ ಅವಸ್ಥೆಯಿಂದಾಗಿ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಕಳೆದ 6-7 ತಿಂಗಳಿಂದ ರಸ್ತೆ ಹದಗೆಟ್ಟು ಹೋಗ್ತಾ ಇದ್ರು ಕೂಡ ಈ ಒಂದು ರಸ್ತೆಗೆ ಡಾಮರ್ ಆಗಿ ಇಲ್ಲಿಗೆ 7 ವರ್ಷ ಆಗ್ತಾ ಇದೆ. 7 ವರ್ಷ ಆದ್ರೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡೋದಕ್ಕೆ ಪಾಲಿಕೆ ಕೂಡ ಮುಂದಾಗಿರಲಿಲ್ಲ. BBMP ಇದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡಿಲ್ಲ. BBMP ಹೋಗಿ ಈಗ GBA ಆಗಿದೆ. GBA ಬಂದ್ರು ಕೂಡ ಈ ರಸ್ತೆಗೆ ಡಾಮರ್ಗಳನ್ನ ತೋರಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಯಸ್ಸಾದವರು ಮಕ್ಕಳಿಗೆ ಈ ಧೂಳುಗಳಿಂದಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿ ಮಾಡಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ GBA ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನ ನಂದಿನಿ ಲೇಔಟ್ನ ವಿ.ಕೆ. ರಾಮಣ್ಣ ನಗರ ರಸ್ತೆಯಲ್ಲಿ ಇರುವ ಈ ಒಂದು ದುರ್ಗಮ ಹಾದಿ ಇದೆಯಲ್ಲ, 7 ವರ್ಷವಾಗಿದೆ ಇಲ್ಲಿ ಗುಂಡಿಗಳಿಗೆ ಯಾವುದೇ ಟಾರ್ ಹಾಕದೆ, ಗುಂಡಿ ಮುಚ್ಚದೆ, ಪ್ರತಿದಿನವೂ ಸಾವಿರಾರು ಜನ ಓಡಾಡುವಂಥ ಈ ರಸ್ತೆ ಗಬ್ಬೆದ್ದು ಹೋಗಿದೆ, ಗುಂಡಿಯಿಂದಲೇ ತುಂಬಿಕೊಂಡಿದೆ. ಜನ ಅಂತೂ ಪ್ರತಿದಿನವೂ ಕೂಡ ಜೀವವನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ, ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗ್ತದೆ. ಗುಂಡಿ ಮುಚ್ಚಬೇಕಾದಂತಹ ಪಾಲಿಕೆ ಸುಮ್ಮನೆ ಕೂತಿದೆ, ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ನಂದಿನಿ ಲೇಔಟ್ ಸೆಕೆಂಡ್ ಬ್ಲಾಕ್ ನಲ್ಲಿರುವಂತಹ ವಿ.ಕೆ. ರಾಮಣ್ಣ ನಗರದಲ್ಲಿದ್ದೀನಿ. ಈ ಒಂದು ರಸ್ತೆಯ ಅವಸ್ಥೆಯನ್ನು ನೋಡ್ತಾ ಇರಬಹುದು. ಇದು ಕಂಠೀರವ ಸ್ಟುಡಿಯೋಗೆ ಹೋಗುವಂತಹ ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯ ಇಕ್ಕೆಲಗಳು ಅಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದರ ಜೊತೆಗೆ ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ನರಕ ಯಾತನೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ 6-7 ತಿಂಗಳಿಂದ ಈ ರಸ್ತೆಯ ಪರಿಸ್ಥಿತಿ ಇದೇ ರೀತಿಯಾಗಿದೆ. ರಸ್ತೆಯ ಒಂದು ಭಾಗ ಚೆನ್ನಾಗಿದ್ರೆ ಮತ್ತೊಂದು ಭಾಗ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದ್ಯಾವುದೋ ಹಳ್ಳಿಗಾಡಿನಲ್ಲಿರುವಂತಹ ರಸ್ತೆ ಅಲ್ಲ, ಇದು ನಗರದ ಹೃದಯ ಭಾಗದಲ್ಲಿರುವಂತಹ ಮುಖ್ಯ ರಸ್ತೆ. ಈ ರಸ್ತೆಯಲ್ಲೇ ಗುಂಡಿಗಳು ಗಂಡಾಂತರವನ್ನ ಮಾಡ್ತಾ ಇದೆ. ಈ ರಸ್ತೆಯಲ್ಲಿ ಅನೇಕ ಅಪಘಾತಗಳಿಗೆ ರಸ್ತೆ ಗುಂಡಿಗಳು ಕಾರಣವಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಇಂಡಸ್ಟ್ರಿಗಳಿಗೆ ಹೋಗುವಂತಹ ದೊಡ್ಡ ದೊಡ್ಡ ವಾಹನಗಳಾಗಿರ್ಬೋದು, ಮತ್ತೆ ಪೀಣ್ಯ ಭಾಗದಿಂದ ಬರುವಂತಹ BMTC ಬಸ್ಗಳಾಗಿರ್ಬೋದು,
ಅಕ್ಕಪಕ್ಕದಲ್ಲಿರುವಂತಹ ಶಾಲೆಗಳಿಂದ ಬರುವಂತಹ ಮಕ್ಕಳುಗಳಾಗಿರ್ಬೋದು ಈ ರಸ್ತೆಯಲ್ಲಿ ದಿನನಿತ್ಯ ಪೇಚಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ವಾಹನಗಳು ಪರದಾಡ್ತಾ ಇದೆ ಅಂತ ತೋರಿಸ್ತಾ ಹೋಗ್ತೀವಿ. ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಜೀವವನ್ನ ಗಟ್ಟಿಯಾಗಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಭಯದಿಂದನೇ ಓಡಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಇದರ ಜೊತೆಗೆ ಒಂದು ಕಡೆಯಲ್ಲಿ ರಸ್ತೆಯ ಗುಂಡಿಗಳ ಸಮಸ್ಯೆಯಿಂದ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಧೂಳಿಂದ ತುಂಬಿರುವಂತದ್ದು. ಒಂದು ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ವಾಹನ ಸವಾರರು ಆಕ್ರೋಶವನ್ನ ಕೂಡ ಹೊರ ಹಾಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಒಳಗಿನ ಭಾವನೆಗಳೇನಿದೆ, ತಮ್ಮ ಆಕ್ರೋಶ ಏನಿದೆ, ಸರ್ಕಾರದ ಮತ್ತೆ ಸಿಬಿಐ ಈ ಒಂದು ಉದ್ದಟತನ ಏನಿದೆ ಮತ್ತೆ ನಿರ್ಲಕ್ಷ್ಯ ಏನಿದೆ, ಈ ಒಂದು ವಿಚಾರಕ್ಕೆ ಈಗಾಗಲೇ ಸಾರ್ವಜನಿಕರು ಬೇಸತ್ತು ಹೋಗಿರುವಂತದ್ದು. ವಾಹನ ಸವಾರರು ನಿರಾಸೆಯನ್ನ ವ್ಯಕ್ತಪಡಿಸ್ತಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯ ಅವಸ್ಥೆಯಿಂದಾಗಿ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಕಳೆದ 6-7 ತಿಂಗಳಿಂದ ರಸ್ತೆ ಹದಗೆಟ್ಟು ಹೋಗ್ತಾ ಇದ್ರು ಕೂಡ ಈ ಒಂದು ರಸ್ತೆಗೆ ಡಾಮರ್ ಆಗಿ ಇಲ್ಲಿಗೆ 7 ವರ್ಷ ಆಗ್ತಾ ಇದೆ. 7 ವರ್ಷ ಆದ್ರೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡೋದಕ್ಕೆ ಪಾಲಿಕೆ ಕೂಡ ಮುಂದಾಗಿರಲಿಲ್ಲ. ಬಿಬಿಎಂಪಿ ಇದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡಿಲ್ಲ. ಬಿಬಿಎಂಪಿ ಹೋಗಿ ಈಗ ಜಿಬಿಎ ಆಗಿದೆ. ಜಿಬಿಎ ಬಂದ್ರು ಕೂಡ ಈ ರಸ್ತೆಗೆ ಡಾಮರ್ಗಳನ್ನ ತೋರಿಸುವಂತಹ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಯಸ್ಸಾದವರು ಮಕ್ಕಳಿಗೆ ಈ ಧೂಳುಗಳಿಂದಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿ ಮಾಡಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಜಿಬಿಎ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಧನುಷ್ಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರಿನ ನಂದಿನಿ ಲೇಔಟ್ನ ವಿಕೆ ರಾಮಣ್ಣ ನಗರ ರಸ್ತೆಯಲ್ಲಿ ಇರುವ ಈ ಒಂದು ದುರ್ಗಮ ಹಾದಿ ಇದೆಯಲ್ಲ, 7 ವರ್ಷವಾಗಿದೆ. ಇಲ್ಲಿ ಗುಂಡಿಗಳಿಗೆ ಯಾವುದೇ ಟಾರ್ ಹಾಕದೆ, ಗುಂಡಿ ಮುಚ್ಚದೆ, ಪ್ರತಿದಿನವೂ ಸಾವಿರಾರು ಜನ ಓಡಾಡುವಂಥ ಈ ರಸ್ತೆ ಗಬ್ಬೆದ್ದು ಹೋಗಿದೆ. ಗುಂಡಿಯಿಂದಲೇ ತುಂಬಿಕೊಂಡಿದೆ. ಜನ ಅಂತೂ ಪ್ರತಿದಿನವೂ ಕೂಡ ಜೀವವನ್ನು ಕೈಯಲ್ಲೇ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಗುಂಡಿಗಳ ಹಾವಳಿ ಹೆಚ್ಚಾಗ್ತದೆ. ಗುಂಡಿ ಮುಚ್ಚಬೇಕಾದಂತಹ ಪಾಲಿಕೆ ಸುಮ್ಮನೆ ಕೂತಿದೆ. ಗಮನಿಸ್ತಾ ಇರಬಹುದು. ಸದ್ಯ ನಾನೀಗ ನಂದಿನಿ ಲೇಔಟ್ ಸೆಕೆಂಡ್ ಬ್ಲಾಕ್ ನಲ್ಲಿರುವಂತಹ ವಿಕೆ ರಾಮಣ್ಣ ನಗರದಲ್ಲಿದ್ದೀನಿ. ಈ ಒಂದು ರಸ್ತೆಯ ಅವಸ್ಥೆಯನ್ನು ನೋಡ್ತಾ ಇರಬಹುದು. ಇದು ಕಂಠೀರವ ಸ್ಟುಡಿಗೆ ಹೋಗುವಂತಹ ಮುಖ್ಯ ರಸ್ತೆ. ಈ ಒಂದು ರಸ್ತೆಯ ಪರಿಸ್ಥಿತಿಯನ್ನ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ರಸ್ತೆಯ ಇಕ್ಕೆಲಗಳು ಅಂತ ಹೇಳಿದ್ರೆ ಸುಮಾರು 1 ಕಿಲೋಮೀಟರ್ ದೂರಕ್ಕೆ ರಸ್ತೆ ಸಂಪೂರ್ಣವಾಗಿ ಹಾಳಾಗಿ ಹೋಗಿದೆ. ಇದರ ಜೊತೆಗೆ ವಾಹನ ಸವಾರರು ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ದಿನನಿತ್ಯ ನರಕ ಯಾತನೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಕಳೆದ 6-7 ತಿಂಗಳಿಂದ ಈ ರಸ್ತೆಯ ಪರಿಸ್ಥಿತಿ ಇದೇ ರೀತಿಯಾಗಿದೆ. ರಸ್ತೆಯ ಒಂದು ಭಾಗ ಚೆನ್ನಾಗಿದ್ರೆ ಮತ್ತೊಂದು ಭಾಗ ಮಾತ್ರ ಯಾರಿಗೂ ಬೇಡ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಇದ್ಯಾವುದೋ ಹಳ್ಳಿಕಾಡಿನಲ್ಲಿರುವಂತಹ ರಸ್ತೆ ಅಲ್ಲ, ಇದು ನಗರದ ಹೃದಯ ಭಾಗದಲ್ಲಿರುವಂತಹ ಮುಖ್ಯ ರಸ್ತೆ. ಈ ರಸ್ತೆಯಲ್ಲೇ ಗುಂಡಿಗಳು ಗಂಡಾಂತರವನ್ನ ಮಾಡ್ತಾ ಇದೆ. ಈ ರಸ್ತೆಯಲ್ಲಿ ಅನೇಕ ಅಪಘಾತಗಳಿಗೆ ರಸ್ತೆ ಗುಂಡಿಗಳು ಕಾರಣವಾಗಿದ್ರೆ, ಮತ್ತೊಂದು ಕಡೆಯಲ್ಲಿ ಏನು ಇಂಡಸ್ಟ್ರಿಗಳಿಗೆ ಹೋಗುವಂತಹ ದೊಡ್ಡ ದೊಡ್ಡ ವಾಹನಗಳಾಗಿರ್ಬೋದು, ಮತ್ತೆ ಪೀಣ್ಯ ಭಾಗದಿಂದ ಬರುವಂತಹ ಬಿಎಂಟಿಸಿ ಬಸ್ಗಳಾಗಿರ್ಬೋದು, ಅಕ್ಕಪಕ್ಕದಲ್ಲಿರುವಂತಹ ಶಾಲೆಗಳಿಂದ ಬರುವಂತಹ ಮಕ್ಕಳುಗಳಾಗಿರ್ಬೋದು ಈ ರಸ್ತೆಯಲ್ಲಿ ದಿನನಿತ್ಯ ಪೇಚಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ವಾಹನಗಳು ಪರದಾಡ್ತಾ ಇದೆ ಅಂತ ತೋರಿಸ್ತಾ ಹೋಗ್ತೀವಿ. ಈ ಒಂದು ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಜೀವವನ್ನ ಗಟ್ಟಿಯಾಗಿ ಇಟ್ಕೊಂಡು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಸವಾರರು ದಿನನಿತ್ಯ ಈ ಒಂದು ರಸ್ತೆಯಲ್ಲಿ ಭಯದಿಂದನೇ ಓಡಾಡ್ತಾ ಇದ್ದಾರೆ. ಯಾವ ಕ್ಷಣದಲ್ಲಿ ಏನಾಗುತ್ತೋ ಅನ್ನುವಂತಹ ಆತಂಕ ಶುರುವಾಗಿದೆ. ಇದರ ಜೊತೆಗೆ ಒಂದು ಕಡೆಯಲ್ಲಿ ರಸ್ತೆಯ ಗುಂಡಿಗಳ ಸಮಸ್ಯೆಯಿಂದ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಸಂಪೂರ್ಣವಾಗಿ ಈ ಒಂದು ರಸ್ತೆ ಧೂಳಿಂದ ತುಂಬಿರುವಂತದ್ದು. ಒಂದು ರಸ್ತೆಯಲ್ಲಿ ಓಡಾಡೋದ್ರಿಂದಾಗಿ ವಾಹನ ಸವಾರರು ಆಕ್ರೋಶವನ್ನ ಕೂಡ ಹೊರ ಹಾಕೊಂಡು ಹೋಗ್ತಾ ಇದ್ದಾರೆ. ತಮ್ಮ ಒಳಗಿನ ಭಾವನೆಗಳೇನಿದೆ, ತಮ್ಮ ಆಕ್ರೋಶ ಏನಿದೆ, ಸರ್ಕಾರದ ಮತ್ತೆ ಸಿಬಿಐ ಈ ಒಂದು ಉದ್ದಟತನ ಏನಿದೆ ಮತ್ತೆ ನಿರ್ಲಕ್ಷ್ಯ ಏನಿದೆ, ಈ ಒಂದು ವಿಚಾರಕ್ಕೆ ಈಗಾಗಲೇ ಸಾರ್ವಜನಿಕರು ಬೇಸತ್ತು ಹೋಗಿರುವಂತದ್ದು. ವಾಹನ ಸವಾರರು ನಿರಾಸೆಯನ್ನ ವ್ಯಕ್ತಪಡಿಸ್ತಿರುವಂತದ್ದು. ಒಟ್ಟಿನಲ್ಲಿ ಈ ಒಂದು ರಸ್ತೆ ಏನಿದೆ, ಈ ಒಂದು ರಸ್ತೆಯ ಅವಸ್ಥೆಯಿಂದಾಗಿ ಜನ ಬೇಸತ್ತು ಹೋಗಿದ್ರೆ, ಮತ್ತೊಂದು ಕಡೆಯಲ್ಲಿ ಕಳೆದ 6-7 ತಿಂಗಳಿಂದ ರಸ್ತೆ ಹದಗೆಟ್ಟು ಹೋಗ್ತಾ ಇದ್ರು ಕೂಡ ಈ ಒಂದು ರಸ್ತೆಗೆ ಡಾಮರ್ ಆಗಿ ಇಲ್ಲಿಗೆ 7 ವರ್ಷ ಆಗ್ತಾ ಇದೆ. 7 ವರ್ಷ ಆದ್ರೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡೋದಕ್ಕೆ ಪಾಲಿಕೆ ಕೂಡ ಮುಂದಾಗಿರಲಿಲ್ಲ. ಬಿಬಿಎಂಪಿ ಇದ್ದ ಸಂದರ್ಭದಲ್ಲೂ ಕೂಡ ಈ ರಸ್ತೆಗೆ ಡಾಮರೀಕರಣ ಮಾಡಿಲ್ಲ. ಬಿಬಿಎಂಪಿ ಹೋಗಿ ಈಗ ಜಿಬಿಎ ಆಗಿದೆ. ಜಿಬಿಎ ಬಂದ್ರು ಕೂಡ ಈ ರಸ್ತೆಗೆ
ಡಾಮರ್ಗಳನ್ನ ತೋರಿಸುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ತಾ ಇಲ್ಲ. ಇದರಿಂದಾಗಿ ಒಂದು ಕಡೆಯಲ್ಲಿ ವಾಹನ ಸವಾರರು ದಿನನಿತ್ಯ ಪರದಾಡ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ವಯಸ್ಸಾದವರು ಮಕ್ಕಳಿಗೆ ಈ ಧೂಳುಗಳಿಂದಾಗಿ ಆರೋಗ್ಯದ ಸಮಸ್ಯೆಗಳು ಕೂಡ ಕಾಡ್ತಾ ಇರುವಂತದ್ದು. ಆದಷ್ಟು ಬೇಗ ಈ ರಸ್ತೆಯನ್ನ ಸರಿ ಮಾಡಿ ಕೊಡಿ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ GBA ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್